ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ನಮ್ಮ ತೋಟದೊಳಗೆ ಯಾವುದೂ ರಾಸಾಯನಿಕ ಗೊಬ್ಬರ ಹಾಕ್ಲಾರ್ದನ ಯೂರಿಯಾ, ಪೊಟ್ಯಾಸ, ಆಮೇಲೆ ಹೊರಗಡೆಯಿಂದ ಕೆಮಿಕಲ್ ಇದ್ದಂಥ ಔಷಧ ಯಾವುದೂ ಹೊಡೆದಿಲ್ಲ ರೀ. ನಾವು ಸಿಂಪಡಣೆ ಮಾಡಿಲ್ಲ ಔಷಧ. ಅಂದ್ರೆ ಔಷಧ ಹೊಡಿಲಾರ್ದನ ಯಾವ ರೀತಿ ಸಾವಯವ ಗೊಬ್ಬರ ಹಾಕಿ ಅಂದ್ರೆ ತಿಪ್ಪಿ ಗೊಬ್ಬರ ಹಾಕಿ ಬೆಂಡಿ ಗಿಡ ಬೆಳೆಸಿದ್ವಿ. ಬೆಂಡಿ ಗಿಡ ಆಗಲಿ, ಚೌಳಿ ಗಿಡ ಆಗಲಿ, ಕೊತ್ತಂಬರಿ, ರಾಜಗಿರಿ ಪಲ್ಯ ಬೆಳೆಸಿದೀವಿ ರೀ. ಮೆಣಸಿನ ಗಿಡದಾಗ ಹಚ್ಚಿದ್ವಿ. ಮೆಣಸಿನ ಗಿಡದೇನು ರೋಗ ಕಂಟ್ರೋಲ್ ಆಗಲಿಲ್ಲ, ಮುಟ್ರು ರೋಗ ಬಿತ್ತರಿ. ಅದು ಮೊದಲು ಅಗಿ ಚಲೋನೇ ಇದ್ರು. ಅವು ಏನು ಕಿತ್ತು ಹಚ್ಚಿದೀವಿ ಅಗಿಗೆ ರೋಗ ತಗೋತು. ಅದಕ್ಕೆ ಅವು ಅಗಿ ಏನು ರೋಗ ಕಂಟ್ರೋಲ್ ಆಗಿಲ್ಲ. ಮನೆ ಪೂರ್ತಿ ತಿನ್ನುವಷ್ಟು ಹೊಣ್ತಾವ್ರಿ ನಮ್ಮ ಮೆಣಸಿನಕಾಯಿ, ನಮ್ಮ ಮನೆಗೆ ಆಗುವಷ್ಟು. ಆದರೂ ಅದ್ರೊಳಗಿನ ಸಣ್ಣ ಕಾಯಿ ಹೊಂಟಿದ್ದು ಮಾರ್ಲಕ್ಕೆ ಹೋಯ್ತಿವ್ರಿ. ಮೆಣಸಿನಕಾಯಿನೂ ಇಲ್ಲ ಅನ್ನಂಗಿಲ್ಲ. ಇವತ್ತು ತೋರ್ಸಕ್ಕೆ ಇದನ್ನು ಬೆಂಡಿ ಗಿಡ ಯಾವ ರೀತಿ ಅದಾವು, ಕಾಯಿ ಯಾವ ರೀತಿ ಆಗ್ಯಾವ, ಹರಿದು ಹೆಂಗೆ ವಾರದಾಗ 2 ಸಲ ಒಯ್ತೀವ್ರಿ ಹರಿದು ಕಟಾವು ಮಾಡಿ ಬೆಂಡಿಕಾಯಿ. ಗುರುವಾರಕ್ಕೊಮ್ಮೆ ತಿಕ್ಕೊಟ್ಟಾಕ, ಆಮೇಲೆ ರವಿವಾರಕ್ಕೊಮ್ಮೆ ನಮ್ಮ ಊರು ಗೋಟೆದ ಸಂತಿಗೆ. ಅದಕ್ಕೆ ಈಗ ಮುಂದೆ ನಾ ಎಲ್ಲ ಲೈವ್ ವಿಡಿಯೋ ತೋರಿಸ್ತೀನಿ ರೀ. ರವಿವಾರ ದಿನ ಹರಿದಿದ್ದು ಅಂದ್ರೆ ರವಿವಾರ ಯಾವ ರೀತಿ ನಾವು ಮುಂಜಾನೆ ಬೆಂಡಿಕಾಯಿ ಹರಿದೀವಿ, ಹೊರಗಡೆಯಿಂದೆಲ್ಲ ಸೌಂಡ್ ಬರ್ತೈತೆ ರೀ, ತೋಟದಾಗಿಂದ ಹಕ್ಕಿ ಪಕ್ಷಿಗಳದು ನೋಡ್ಕೊಂಡು ಬರ್ರಿ. ಈಗ ಯಾವ ರೀತಿ ರವಿವಾರ ಬೆಂಡಿಕಾಯಿ ಹರಿದೀವಿ ಅಂಥೇಳಿ ನೋಡ್ರಿ ಮುಂದೆ ವಿಡಿಯೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಮುಂಜಾನೆ ವಾತಾವರಣ ನೋಡ್ರಿ. ಟೈಮ್ ಆಗೈತೆ ರೀ ಇವಾಗ 6:26 ಮುಂಜಾನೆ. ಇವತ್ತು ಬೆಂಡಿಕಾಯಿ ತೋಟ ತೋರ್ಸಕ್ಕಿದನು ಬರ್ರಿ. ನಮ್ಮ ಹೊಲ್ದಾಗ ಕಾಯಿಪಲ್ಯ ಹಾಕಿದ್ದೀವಿ ರೀ. ಬೆಂಡಿಕಾಯಿ ಗಿಡ, ಆಮೇಲೆ ಎಲ್ಲ ಸಬ್ಬಸಿಗೆ ಪಲ್ಯ, ಮೆಣಸಿನ ಗಿಡ ಅದು ಹಚ್ಚಿದ್ವು. ಮೆಣಸಿನ ಗಿಡ ಏನು ಚಲೋ ಬರಲಿಲ್ಲ ರೀ. ಎಲ್ಲ ರೋಗ ಬಿದ್ದ ಏನಾಯ್ತು ರೀ, ಅದು ಮೆಣಸಿನ ಗಿಡದ ಇಳುವರಿನ ಬರಲಿಲ್ಲ, ಎಲ್ಲ ಹೋದು. ಅಂದರೆ ಲೈವ್ ತೋರ್ಸತ್ತು ನೋಡ್ರಿ. ಮುಂಜಾನೆ ವಾತಾವರಣ ಯಾವ ರೀತಿ ಐತೆ ನೋಡ್ರಿ. ನಮ್ಮ ಮನೆ ಮುಂದೆ ನೋಡ್ರಿ ಹಕ್ಕಿ ಎಲ್ಲ ಪಕ್ಷಿಗಳು ಯಾವ ರೀತಿ ಚೂ ಚೂ ಅನ್ನಕ್ತಾವು ನೋಡ್ರಿ. ನಮ್ಮ ಕಬ್ಬು ಯಾವ ರೀತಿ ಐತಿ ಹೊಲದಾಗ. ಆಮೇಲೆ ಇದು ನಮ್ಮ ಮನೆ ರೀ, ಯಾವ ರೀತಿ ಐತಿ ನೋಡ್ರಿ ನಮ್ಮ ಮನೆ. ಮುಂಜಾನೆ ಹೇಳೋಣ ನಮ್ಮ ಸ್ನೇಹಲೇನೋ ಮನ್ಕೊಂಡಾಳ. ಬರ್ರಿ ನಿಮಗೆ ಏನು ಮಾಡ್ತೀನಿ ಇವಾಗ, ಬೆಂಡಿಕಾಯಿ ತೋಟಕ್ಕೆ ಕರ್ಕೊಂಡು ಹೋಗ್ಕೊನು. ಕಾಯಿ ಗಿಡ ಯಾವ ರೀತಿ ಇರ್ತಾವೆ, ಹೂವು, ಬೆಂಡಿ ಗಿಡ ಹೂವು ಯಾವ ರೀತಿ ಬಿಡ್ತೈತಿ. ಇದು ನಮ್ಮ ಮನೆ ಸೈಡ್ ಇಲ್ಲಿ ಹಾದೈತಿ. ಹೋಗೋಣ ಬರ್ರಿ. ಇಲ್ಲಿ ಅಂದ್ರೆ ಸಿಂಟೆಕ್ಸ್ ತುಂಬಾಗ ನೀರು ಬೀಳ್ತಾವೆ ನೋಡ್ರಿ. ಹುಲ್ಲು ಎಷ್ಟು ಎತ್ತರ ಬಂದೈತೆ ಡೈಲಿ. ಅಂದ್ರೆ ಸಿಂಟೆಕ್ಸ್ ಏನು ತುಂಬ್ತೀವಲ್ರಿ ಮೇಲ್ಗಡೆ, ಅದು ನೀರು ಬಿದ್ದು ಹುಲ್ಲು ನೋಡ್ರಿ. ಹುಲ್ಲಿನ ರಾಜ ನಾನಾ ಶ್ರೇಷ್ಠ ಅಂಥೇಳಿ ಎಷ್ಟು ಬೆಳವಣಿಗೆ ಆಗ್ಯಾನ ನೋಡ್ರಿ. ಹುಲ್ಲು ಭಾರಿ ಮಸ್ತ್ ಬಂದೈತೆ ರೀ. ಇವು ಹುಲ್ಲ ಎಮ್ಮೆಗಳು, ಆಡುಗಳು ಭಾರಿ ಇಷ್ಟಪಡ್ತಿರ್ತಾವ್ರಿ ಇದನ್ನು. ನೋಡ್ರಿ ನಮ್ಮ ಇಲ್ಲೇ ಮನೆಯಿಂದ ಹಚ್ಚಿದ್ದು ನಮ್ಮ ಬೆಂಡಿ ಗಿಡದ ತೋಟ ಹೆಂಗೈತಿ ಕಾಣ್ಲತ್ತೈತ್ರಿ. ಈ ಕಡೆ ಎಲ್ಲ ಕಬ್ಬು ಐತಿ. ಇವು ಬೆಂಡಿ ಗಿಡ ನೋಡ್ರಿ ಯಾವ ರೀತಿ ಅದ. ಈಗೆಲ್ಲ ಎಟ್ಲೀಸ್ಟ್ ಅವಾಗ ತೋರಿಸ್ಬೇಕಾಗಿತ್ತು ನಿಮ್ಗೆ, ವಿಡಿಯೋ ಮಾಡಿ. ಒಂದು ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ಬೆಂಡಿಕಾಯಿ ಇಳುವರಿ ಈಗ ಅರ್ಧ ಮುಗ್ದೈತ್ರಿ. ಅಂದ್ರೆ ಬೀಡ್ ಅರ್ಧ ಮುಗ್ದಂಗೆ ಆಗೈತಿ ಈಗ ನೋಡ್ರಿ. ಎಷ್ಟು ಚಂದ ಬಂದವು ಬೆಂಡಿ ಗಿಡಗಳೆಲ್ಲ. ಒಂದು ಸ್ವಲ್ಪ ಏನಾಗೈತಿ, ಇದು ಕಬ್ಬಿಗೆ ಔಷಧ ಹೊಡೆದಿದ್ರಿ ಕಸದೊಳಗೆ. ಕಸದಾಗಿನ ಔಷಧ ಅಂದ್ರೆ ಆಲ್ರೌಂಡರ ಹೊಡೆದಿದ್ರಿ. ಅದು ಉದ್ದೆಲಿ ಆಮೇಲೆ ರೌಂಡ್ ಎಲಿ ಅಂತೇಳಿ ಬರ್ತೈತ್ರಿ ಆ ಕಸ. ಅವಾಗ ಏನಾಗೈತೆ, ಕಬ್ಬಿನ ಔಷಧ ಗಾಳಿಗೆ ಈ ಕಡೆ ಸಿಡದ ಈಗ ಏನಾಗೈತೆ ನೋಡ್ರಿ ಬೆಂಡಿಲಿ. ಕಬ್ಬಿಗೇನು ಔಷಧ ಹೊಡಿಯೋತ್ನ್ಯಾಗ ಏನು ಅದು ಕಬ್ಬಿಂದ ಔಷಧ ಸಿಡ್ದೈತಿ ಅಲ್ರಿ, ಅವು ಎಲೆ ಎಲ್ಲ ಈ ರೀತಿ ಏನಾಗ್ಯಾವ್ರಿ, ಬೆಂಡಿ ಎಲೆ ಎಲ್ಲ ಹಳದಿ ಆಗ್ಯಾವು. ಯಾವಾಗಲಿ ನೀವು ಕಾಯಿಪಲ್ಯದು ಇತ್ತಂದ್ರೆ ಔಷಧ ಹೊಡಿತಿದ್ರಿ ಅಂದ್ರೆ ಯಾವುದೋ ಒಂದು ಬೆಳೆಗೆ ನೋಡ್ಕೊಂಡು ಮಾಡ್ಕೊಂಡು ಎಚ್ಚರದಿಂದ ಹೊಡಿತೀವ್ರಿ. ಯಾಕಂದ್ರೆ ನಮಗೆ ಈ ರೀತಿ ಅನುಭವ ಆಗೈತಿ. ಈಗ ಅವಾಗ ಗಾಳಿ ಇದು ಅಂದ್ರೆ ಈ ಕಡೆನೇ ಇತ್ತು ರೀ, ಅದು ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಬಂದು ಏನಾಗೈತೆ ರೀ, ಇವು ಬೆಂಡಿ ಗಿಡ ಇದ್ದು ರೀ. ಅಂದ್ರೆ ಗಾಳಿಗೆ ಈ ಕಡೆ ಬಂದಿವೆಲ್ಲ ಏನಾಗ ಸಿಡ್ದಾವ್ರಿ ಈ ರೀತಿ ನೋಡ್ರಿ. ಇದು ಮೊಗ್ಗು ಯಾವ ರೀತಿ ಮೇಲ್ಗಡೆ ಈ ರೀತಿ ಹೂ ಇರ್ತೈತಿ ರೀ. ಹೂ ಬಿಟ್ಕೋತ ಬತ್ತಂದ್ರೆ ಮೇಲೆ ಕಾಯಿ ನೋಡ್ರಿ ಯಾವ ರೀತಿ ಅದಾವೆ. ಒಂದು ಹೂ ಇಲ್ಲಿ ತಯಾರತ್ತಂದ್ರೆ ಈಗ 3 ಕಾಯಿ ರೆಡಿ ಆಗ್ಯಾವ ನೋಡ್ರಿ ಮೇಲ್ಗಡೆ ಬೆಂಡಿಕಾಯಿ ಇಳುವರಿ. ಇದು ಕೆಳಗಡೆ ಒಂದೇ ನೋಡ್ರಿ ಕಾಯಿ, ಅವು ಬಿರ್ಸು ಮಾಡಿ ಕೊಟ್ಟಿಲ್ಲ. ಎಷ್ಟು ಚಂದ ಐತೆ ನೋಡ್ರಿ ಇದು ಬೆಂಡಿಕಾಯಿ ಕಾಣತೈತಿ ನಿಮ್ಗೆ. ಹಿಂಗೆ ಒತ್ತಿ ನೋಡಿದ್ರೆ ಹಿಂಗೆ ಒಳಗಡೆ ಹೋಗ್ಬೇಕು, ಇಳಿಯೋದಾವ್ರಿ. ಒಂದು 2 ದಿವ್ಸಕ್ಕೊಮ್ಮೆ ಕಟಾವು ಮಾಡ್ಬೇಕ್ರಿ ಇವ್ರನ್ನ. ಅಂದ್ರೆ ನಿನ್ನೆ ನಾವು ಏನು ಮಾಡಿದ್ದೀವಿ, ಗುರುವಾರ ಹರಿದೀವಿ. ಅಂದ್ರೆ ಇವತ್ತು ಶುಕ್ರವಾರ ಶನಿವಾರ 2 ದಿವ್ಸ ಬಿಟ್ಟಿದ್ದೀವಿ. ರವಿವಾರ ಏನು ಮಾಡಾಕತ್ತಿದ್ವಿ, ಕಾಯಿ ಹರಿಲಾಕತ್ತಿದ್ವಿ. ವಾರದಾಗ 2 ರಿಂದ 3 ದಿವ್ಸ ಇತ್ತರನೆಲ್ಲ ಬೆಂಡಿಕಾಯಿ ಏನು ಮಾಡ್ಬೇಕ್ರಿ, ಹರಿಬೇಕಾಕೈತಿ. ಬಿರ್ಸು ಮಾಡಬಾರ್ದು. ಬಿರ್ಸೋದು ಅಂದ್ರೆ ಯಾರೂ ಏನು ತೊಗೊಳಂಗಿಲ್ಲ ಬೆಂಡಿಕಾಯಿ. ಅದಕ್ಕೆ ಬಿರ್ಸನ್ನು ಭಾಳ ಇಲ್ಲ, ಎಲ್ಲ ಚಲೋನ ಅದ ರೀ ಎಳಿವ. ಅಂದ್ರೆ ಕಾಯಿ ಬೆಳವಣಿಗೆ ನೋಡ್ರಿ ಎಷ್ಟಾಗೈತಿ, ಹೆಂಗೆ ಕಾಣತೈತಿ ನಿಮಗೆಲ್ಲ ಬೆಂಡಿಕಾಯಿ ಬೆಳವಣಿಗೆ ನೋಡತ್ರಿ. ಬೆಂಡಿ ಗಿಡ ತೋಟ ಹೆಂಗೈತಿ. ಇದ್ರೊಳಗೆ ಮೆಣಸಿನ ಗಿಡ ಹಚ್ಚಿದ್ದೀವಿ ರೀ. ಮೆಣಸಿನಕಾಯ್ದು ಏನೂ ಇಳುವರಿ ಬರಲಿಲ್ಲ, ಎಲ್ಲ ರೋಗ ಬಿದ್ದು ಅದು ಮೆಣಸಿನ ಗಿಡ. ನೋಡ್ಲಕತ್ತೀರಿ ನಾವು ಮೆಣಸಿನ ಗಿಡ ಯಾವ ರೀತಿ ಮುಟ್ರು ರೋಗ ಬಿದ್ದೈತಿ ಅಂತೇಳಿ. ಇದ್ರೊಳಗೆ ಅಲ್ಲೇ ಸಣ್ಣ ಹಿಂಗೆ ಏನು ಮಾಡ್ಯಾವು, ನಮ್ಮ ಮನೆಗೆ ಆಗುವಷ್ಟು ಈ ರೀತಿ ಸಣ್ಣಗ್ಯಾವ ಕಾಯಿ. ಅಂದ್ರೆ ಮುಟ್ರು ರೋಗ ಬಿದ್ದಿದ್ದು ಕಂಟ್ರೋಲ್ ಆಗಲಿಲ್ಲ ಅದು. ಅದಕ್ಕೆ ಮೆಣಸಿನ್ಕಾಯ್ದು ಏನೂ ಇಳುವರಿ ಹೊಂಡಲಿಲ್ಲ. ಆದ್ರೆ ಮೆಣಸಿನ್ಕಾಯಿ ಭಾರಿ ಚಲೋ ಅದಾವ್ರಿ, ಸಣ್ಣದವ್ರ ಕರೆ. ನಮ್ಮ ಮನೆಗೆ ತಿಲ್ಲಕ ನಾವು ಯಾವುದೂ ರಾಸಾಯನಿಕ ಗೊಬ್ಬರ ಹಾಕಿ ಯಾವ ಬೆಂಡಿ ಗಿಡ ಅದು ಬೆಳೆಸಿಲ್ಲ. ಎಲ್ಲ ಸಾವಯವ ಗೊಬ್ಬರನ ಹಾಕಿ ಬೆಳೆಸಿದೆವು. ನೋಡ್ಲತ್ತೀರಿ ನಮ್ಮ ಬೆಂಡಿ ಗಿಡ ತೋಟ ಹೆಂಗೈತೆ ಅಂತೇಳಿ. ಇವ್ರನ್ನ ಹೈಬ್ರಿಡ್ ಬೆಂಡಿಕಾಯಿ ಅಂತ ಕರಿತೀವಿ. ಹಸಿರು ಬೆಂಡಿಕಾಯಿ ನೋಡ್ರಿ ಎಷ್ಟು ಮೆತ್ತಗದಾವ ಕಾಯಿ.
2 ದಿವ್ಸಕ್ಕೊಮ್ಮೆ ಏನು ಮಾಡಬೇಕು, ಕಟಾವು ಮಾಡಬೇಕು. ಇವ್ರನ್ನ ಬಿರ್ಸು ಮಾಡಿಲ್ಲ, ಕೆಳಗಡೆ ಒಂದು ಬಿರ್ಸು ಕಾಯಿಲ್ಲ. 2 ದಿವ್ಸಕ್ಕೊಮ್ಮೆ ಬೆಂಡಿ ಗಿಡ ನೋಡ್ರಿ, ಒಂದು ಏನು ಹಾಕಿದ್ದೀವಿ, ಒಂದು ಬೀಜ ನೋಡ್ರಿ ಯಾವ ರೀತಿ ಐತಿದ್ರ ಬುಡ ಅಂದ್ರೆ ಬಾಡ್ಡಿ ಅಂತ ಕರಿತೀವಿ ಇದನ್ನು. ಆ ಕಡೆ ಉತ್ತರ ಕರ್ನಾಟಕದೊಳಗೆ ಒಂದು ಬುಡಕ್ಕೆ ಎಷ್ಟು ಕವಲು ಹೊಡೆದು ನೋಡ್ರಿ, ಎಷ್ಟು ಅಂಗಿ ಬಿಟ್ಟೈತ್ರಿ ಅದು ಗಿಡ. ಆಮೇಲೆ ಎಷ್ಟು ದೊಡ್ಡದಾಗೈತ್ರಿ, ತಿಂಗಳು ಬೆಂಡ್ರಿ ಇದು. ಅಂದ್ರೆ ಹೆಬ್ರಿಡ ಹಸಿರು ಬೆಂಡಿ ಅಂತ ಕರಿತೀವಿ ಇದನ್ನು. ಅಂದ್ರೆ ಹಸಿರು ಕಾಯಿ ಆಕತ್ರಿ ಈ ರೀತಿ ನೋಡ್ರಿ. ಇಟ್ಟು ಕಾಯಿ ಉದ್ದಾಗೈತ್ರಿ, ಆದ್ರೆ ಎಷ್ಟು ಮೆತ್ತಗೈತಿ ನೋಡ್ರಿ ಅದು. ಆಮೇಲೆ ಹೂ ನೋಡ್ರಿ ಇದ್ರದ್ದು ಯಾವ ರೀತಿ ಇರ್ತಾವೆ. ಈ ರೀತಿ ಮೇಲ್ಗಡೆ ಹೂ ಬಿಟ್ಟೈತ್ರಿ. ಇಲ್ಲಿ ಹೂ ಬಿಡ್ತಂದ್ರೆ ಇನ್ನು ಮೇಲ್ಗಡೆ ಏನು ಮಾಡ್ತಾವ್ರಿ, ಈ ರೀತಿ ಸಣ್ಣಂಗೆ ಕಾಯಿ ಹಾಕೋತ ಹೋಗ್ತಾವೆ. ಇದ್ರ ಹೂವು ಆಲ್ರೆಡಿ ಇಲ್ಲಿ ಇತ್ತು ರೀ ಅದು. ಇಲ್ಲಿ ನಡು ಎಲ್ಲರಿ ಒಂದು ಹೂ ಇರ್ತೈತ್ರಿ. ಆಮೇಲೆ ಈ ರೀತಿ ಕಾಯಿ ಎಲ್ಲ ಕಟಾವು ಮಾಡ್ಕೊತ ಬಂದಾರ ನೋಡ್ರಿ. ಈ ರೀತಿ ನಮ್ಮ ಅಪ್ಪ ಅವರು ದಿವ್ಸ ಇತ್ತರನ್ನ ಏನು ಮಾಡಬೇಕು, ಕಾಯಿ ಹರಿಬೇಕು. ಇಲ್ಲಿ ನೋಡ್ರಿ, ಒಂದು ಕೆಳಗಡೆ ಕಾಯಿ ಬಿರ್ಸು ಮಾಡಿ ಒಟ್ಟಿಲ್ಲ ಏನಿಲ್ಲ. ಅಂದ್ರೆ 2 ದಿವ್ಸಕ್ಕೊಮ್ಮೆ ಹರಿಯಬೇಕಿರ್ತನ ಕಾಯಿ. ಇದು ಕಾಯಿ ಇವತ್ತು ಹರಿದೀವಿ ಅಂದ್ರೆ ಮಾರಾಟಕ್ಕೆ ಚಲೋ ಇರ್ತೈತ್ರಿ. ಆಮೇಲೆ ಒಣಗಿ ಪಲ್ಯದ ಮಾಡ್ಲಿಕ್ಕೆ ಮಸ್ತ್ ಇರ್ತೈತ್ರಿ. ಇನ್ನು ಬಿಟ್ಟು ಇದನ್ನು ಒಂದು 2 ದಿವ್ಸ ಬಿಟ್ಟು ಅಂದ್ರೆ ಏನಾಗ್ಬಿಡ್ತೈತ್ರಿ, ಕಾಯಿ ಬಿರುಸಾಗಿಬಿಡ್ತೈತ್ರಿ. ಆಮೇಲೆ ಹೋಳಕ್ಕೆ ಬಿರುಸು, ಆಮೇಲೆ ತಿಲ್ಲಕ್ಕೆ ಚಲೋ ಹೊತ್ತದಿಲ್ಲ ರೀ. ನೋಡ್ರಿ ಇದು ಬೆಂಡಿ ಹೂವು. ಇದು ಒಂದು ಬೆಂಡಿ ಹೂವಿಗೆ ಇಲ್ಲಿ ಮೇಲ್ಗಡೆ ಎಷ್ಟು ಕಾಯಿ ಆಗೈತೆ ನೋಡ್ರಿ, ಕಾಣ್ಲತ್ತೈತ್ರಿ. 5 ಕಾಯಿ ರೀ. ಅದ್ರೊಳಗೆ 5 ಕಾಯಾಗ ಒಂದು ಕಾಯಿ ಏನಾಗೈತ್ರಿ, ಆಗಿಲ್ಲ ಅದು. ಅದ್ರ 4 ಕಾಯಿ ರೀ ಆಗ್ಯಾವ ನೋಡ್ರಿ. ಇವನ್ನ 2 ದಿವ್ಸ ಬಿಟ್ಟು ತೋರಿಸ್ತೀನಿ ನಾನು ನಿಮ್ಗೆ. ಹರಿಯಾಗ ಇಷ್ಟು ದೊಡ್ಡವಾಗಿರ್ತಾವಲ್ರಿ, 2 ದಿವ್ಸ ಬಿಟ್ಟು ಹರಿದ್ರಂದ್ರೆ ಇದ್ರಷ್ಟು ಆಗಿರ್ತಾವೆ ನೋಡ್ರಿ. ಬೆಳವಣಿಗೆ ಬಾಡ್ರಿ ಬೆಂಡಿಕಾಯಿ, ಭಾರಿ ಬೆಂಡಿಕಾಯಿ ಅಂದ್ರೆ ಇವಾಗ ಇದಕ್ಕೆ ಬೆಳವಣಿಗೆ ಐತ್ರಿ. ಆಮೇಲೆ ರೋಗು ಬಿದ್ದಿಲ್ಲ, ಇಳುವರಿನ ಚಲೋ ಐತ್ರಿ. ವಾತಾವರಣ ಇದಕ್ಕೆ ಬೆಂಡಿಕಾಯಿಗೆ ಈ ರೀತಿ ಎಲ್ಲ ಬೆಂಡಿಕಾಯಿ ತೋಟ ಐತೆ ನೋಡ್ರಿ ನಮಗೆ. ಹೇಳಿ ನೋಡಿ ಹೆಂಗೆ ಅನ್ನಿಸ್ತು ಅಂಥೇಳಿ ಎಲ್ಲರೂ ಕಮೆಂಟ್ ಮಾಡಿರಿ. ನೀವು ಯಾವ ರೀತಿ ಬೆಂಡಿಕಾಯಿ ಬೆಳಿತೀರಿ, ಅಂದರೆ ಯಾವ ಪ್ರಕಾರದ ಬೆಂಡಿಕಾಯಿ, ಏನು ಹೈಬ್ರಿಡೋ, ಜವಾರಿಯೋ, ಏನು ಬಿಳಿಯೋ, ಹಸಿರು ಬೆಂಡಿಕಾಯಿ ಬೆಳಿತೀರೋ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಮೆಣಸಿನ್ಕಾಯ್ದು ಹರಿನು ಬರ್ರಿ ನಮ್ಮ ತೋಟದಾಗಿನೂ ತೋರಿಸ್ತೀನಿ. ಲೈವ್ ತೋರ್ಸಾಕತ್ತೀನಿ ರೀ ನಾ ಇವತ್ತು. ಅದಕ್ಕೆ ಹೊರಗಡೆಯಿಂದ ಗಾಳಿ, ಹಕ್ಕಿ ಪಕ್ಷಿಗಳು ಕೂಗೋದು ಮುಂಜಾನೆ, ಆಮೇಲೆ ಊರಾಗಿನ ಸ್ಪೀಕರ್ ಶಬ್ದ ಎಲ್ಲ, ಹಕ್ಕಿ ಪಕ್ಷಿಗಳು ಚಿಲಿಪಿಲಿ ಅನ್ನತ್ತವ್ರಿ. ಮುಂಜಾನೆ ವಾತಾವರಣ ನೋಡ್ರಿ ಹೆಂಗೈತಿ. ಈಗ 7 ಗಂಟೆ ಆಗೈತೆ ರೀ, ಸೂರ್ಯ ಉದಯಶ ನೋಡ್ರಿ. ಒಂದು ಸ್ವಲ್ಪ ನಮ್ಮ ಬಾಳೆ ಗಿಡದ ಮ್ಯಾಗಿಂದ ಬರತ್ತಾನ ರೀ, ಇನ್ನೂ ಮೇಲ್ಗಡೆ ಕಾಣಿಸತ್ತಿಲ್ಲ. ಹೊರಗಡೆ ಸ್ಪೀಕರ್ ಕೇಳಿಸತ್ತೈತಿ ಊರಾಗಿಂದ. ಆಮೇಲೆ ಹಕ್ಕಿ ಪಕ್ಷಿಗಳು ಚೂ ಅತ್ತಾವು, ನವಿಲು ಕೂಗ್ಲಾಕತ್ತಾವು ನೋಡ್ಲಾಕತ್ತೀರಿ. ಇದ್ರೊಳಗೆ ಎಲ್ಲ ಕೊತ್ತಂಬ್ರಿ ಅದು ಹಾಕಿದೀವಿ ರೀ, ಎಲ್ಲ ಕಿತ್ತು ಮಾರೈತ್ರಿ ಇದ್ರೊಳಗಿನ ಕೊತ್ತಂಬ್ರಿ ಅದು. ಆಮೇಲೆ ಸಬ್ಬಸಿಗೆ ಪಲ್ಯ ಎಷ್ಟು ಐತೆ ನೋಡ್ರಿ. ಹಂಗೆ ಬರ್ರಿ ಸಬ್ಬಸಿಗೆ ಪಲ್ಯ ಇಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಐತಿ ಅಂತೇಳಿ. ನೋಡ್ರಿ ನವ್ಲು ಯಾವ ರೀತಿ ಕೂಗುತ್ತೆ ಕೇಳಿಸ್ತಲ್ಲ ನಿಮ್ಗೆ. ನೋಡ್ರಿ ಯಾವ ರೀತಿ ಅದಾವೆ ಬೆಂಡಿ ಗಿಡ ಎಲ್ಲ ಇದ್ರ ಬೆಂಡಿ ಗಿಡ ಅದ ನೋಡ್ರಿ. ಮೆಣಸಿನ ಗಿಡದಾಗ ಹಾಕಿದ್ದೀವಿ. ಅದಕ್ಕೆ ಯಾವಾಗಲಿ ಏನೋ ಕಾಯಿಪಲ್ಯ ಹಾಕೋ ಮುಂದಾಗ ನೀವು ಏನು ಮಾಡ್ತು ಬರೀ ಒಂದೇ ಬೆಳೆ ಮಾಡ್ಕೊಂಡು ಕುಂದ್ರಬೇಡ್ರಿ. ಒಂದೇ ಹಾಕಬಾರ್ದ್ರಿ, ಯಾವಾಗಲ್ರಿ ಒಂದ್ರೊಳಗೆ ಎಲ್ಲನೂ ಹಾಕ್ಬೇಕ್ರಿ. ಒಂದು 5-6 ಅಂದ್ರೆ ಎಲ್ಲ ಏನು ಮಾಡಬೇಕು, ಒಂದೇ ಬೆಳೆ ಒಳಗೆ 5-6 ಥರ ಬೆಳೆ ಹಾಕೋಬೇಕು. ಯಾವುದೇ ಬೆಳೆ ಮಾಡಿರಿ, ಒಂದು ಬೆಳೆ ಒಳಗೆ ಹಲವಾರು ಬೆಳೆಗಳನ್ನ ಮಾಡ್ತು ಬರ್ರಿ. ಯಾಕಂದ್ರೆ ಈಗ ನಾವು ಮೆಣಸಿನ ಗಿಡದಾಗ ಏನು ಮಾಡಿದ್ದೀವಿ ರೀ, ಬೆಂಡಿ ಗಿಡ ಹಾಕಿದ್ದೀವಿ, ಚವಳಿ ಗಿಡ, ಸಬ್ಬಸಿಗೆ ಪಲ್ಯ, ಕೊತ್ತಂಬ್ರಿ, ಆಮೇಲೆ ಇದು ನೋಡ್ರಿ ಅಂದ್ರೆ ಗೊಂಜಾಳ ಹಾಕಿದ್ದೀವಿ ರೀ, ಗೋವಿನ ಜೋಳದ ಬೀಜ ಅಂದ್ರೆ ಜೋಳದ ತಿನ್ನಿ ತಿತ್ತಿರಿ ಅಲ್ರಿ, ಆ ಥರ ಹಾಕಿದ್ದೀವಿ. ಪ್ರತಿಯೊಂದೆಲ್ಲ ನೋಡಾಕತ್ತೀರಿ. ಒಂದು ಬೆಳೆ ಬರಲಿಲ್ಲ ಅಂದ್ರೂ ಏನಾಗ್ತೈತಿ ರೀ, ಒಂದು ಬೆಳೆ ನಷ್ಟ ಆಗಿ ಹೋದ್ರೂ ಮತ್ತೊಂದು ಬೆಳೆ ಇದ್ರೆ ಇಳುವರಿ ಬರ್ತೈತಿ. ರಾಜಗಿರಿ ಪಲ್ಯ ಇವಾಗ ನಮ್ಮದು ಮೆಣಸಿನ ಗಿಡದ ಎಲ್ಲ ಇಳುವರಿ ಏನೂ ಲಾಭ ಆಗಲಿಲ್ಲ ರೀ, ಅವೆಲ್ಲ ರೋಗ ಬಿದ್ದು ಅದು. ಆದ್ರೆ ಬೆಂಡಿ ಗಿಡ, ಚವಳಿ ಗಿಡ, ಆಮೇಲೆ ಇದು ಸಬ್ಬಸಿಗೆ ಪಲ್ಯ, ಕೊತ್ತಂಬ್ರಿ ಇದ್ರೊಳಗೆ ಏನಾಯ್ತು ರೀ, ಅದ್ರ ಕಾಯಿ ಚಲೋ ಬಂದು ರೀ ಅವೆಲ್ಲ. ಅಂದ್ರೆ ಹಲವಾರು ಬೆಳೆ ಬೆಳೆದ್ರಿ. ಒಂದೇ ಬೆಳೆ ಒಳಗೆ ಹಲವಾರು ಬೆಳೆ, ವಿವಿಧ ಬೆಳೆಗಳನ್ನ ಏನು ಮಾಡಿದ್ರಿ, ಈ ರೀತಿ ನಾಟಿ ಮಾಡೋದಂದ್ರೆ ಹಾಕೋದ್ರಿ. ಅವಾಗ ಏನಾಕೈತಿ ರೀ, ಹೊಲ್ದಾನ ಅವ್ರಿಗೆ ಲಾಭ ಆಕೈತಿ. ನೀವು ಒಂದೇ ಬೆಳೆ ಇವಾಗ ಸಪೋಸ್ ನಾ ಹೇಳ್ತೀನಿ ರೀ ಉದಾಹರಣೆ, ಒಂದೇ ಮೆಣ್ಸಿನ ಗಿಡ ಅಷ್ಟು ಹಚ್ಚಿದ್ದೀವು ಅಂದ್ರೆ ನೋಡಿರಿ, ಮೆಣ್ಸಿನ ಗಿಡದ ಏನೂ ಲಾಭ ಆಗಲಿಲ್ಲ. ಈ ರೀತಿ ಎಲ್ಲ ಮೆಣಸಿನ್ಕಾಯಿ ಗಿಡಕ್ಕೆ ರೋಗ ಬಿದ್ದು ರೀ. ಇವು ಏನು ಯಾವ ರೀತಿ ಹರಿದಂತ ಹೇಳಿ ತೋರಿಸ್ತೀನಿ ಬರ್ರಿ ನಾ. ಇಲ್ಲಿ ಬೆಂಡೆಕಾಯಿ ನೋಡ್ರಿ, ರೂಢ ಇದ್ರೆ ಒಂದೇ ಕೈಲಿ ಹರ್ಕೋರಿ, ಇಲ್ಲಿಲ್ಲ ಅಂದ್ರೆ ಒಂದು ಕೈಯಾಗ ಗಿಡ ಹಿಡೀರಿ, ಒಂದು ಕೈಲಿ ಏನು ಮಾಡ್ಕೊರಿ ಕಾಯಿ ಹರ್ಕೋರಿ. ಇಲ್ಲಾಂದ್ರೆ ಗಿಡ ಕಿತ್ತಿ ಬರೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ನಮ್ಮ ಅಪ್ಪರಿಗೆ ಡೈಲಿ ಹರಿದಿದ್ದು ರೂಢ ಐತಿ. ಅದಕ್ಕೆ ಒಂದೇ ಕೈಲಿನ ಈ ರೀತಿ ಏನು ಮಾಡ್ಕೊಳತ್ತಾರೋ, ಎಲ್ಲ ಬೆಂಡೆಕಾಯಿ ಹರಿಲತ್ತಾರೋ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವ ಎಳಿವು ಬೆಂಡೆಕಾಯಿ ನೋಡ್ಲತ್ತೀರಿ. ಯಾವುದೂ ಇದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಎಲ್ಲ ಸಾವಯವ ತಿಪ್ಪಿ ಗೊಬ್ಬರ ಹಾಕಿ ಬೆಳೆಸಿದೀವಿ ರೀ. ಕಾಯಿ ಒಂದು ಹುಳುಕಿಲ್ಲ, ಏನಿಲ್ಲ. ಅಷ್ಟು ಕಾಯಿಗೆ ಏನೋ ಔಷಧದ್ದು ಏನೂ ಹೊಡೆದಿಲ್ಲ ರೀ. ಏನಾಗ್ಯಾವು ಕಾಯಿ ತಾನಾಗೆ ನ್ಯಾಚುರಲ್ ಬೆಳೆದ ನೋಡ್ರಿ, ಎಷ್ಟು ಚಂದ. ಈ ರೀತಿ ನಾವು ನ್ಯಾಚುರಲ್ ಬೆಳೆದು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಒಳ್ಳೇದಿರ್ತೈತೆ ರೀ. ಯಾವಾಗಲಿ ತೋಟದವ್ರು ಅಂತಿಲ್ಲ, ತರಕಾರಿ ಯಾರು ಬೆಳೆದಿರ್ತಾರಲ್ರಿ ಅವ್ರು ಅಂತಿಕಿದ ತೊಗೊಂಡು ತಿನ್ನುತ್ತ ಬರ್ರಿ. ನೋಡ್ಲತ್ತೀರಿ ಬೆಂಡೆಕಾಯಿ ಯಾವ ರೀತಿ ಆಗ್ಯಾವ, ಬೆಂಡಿಗಳ ತೋಟ ಯಾವ ರೀತಿ ಐತಿ. ಕಾಯಿ ನೋಡ್ರಿ ಬುಟ್ಟ್ಯಾಗ ಎಷ್ಟು ಮಸ್ತ್ ಆಗ್ಯಾವು.
ಇಷ್ಟು ಉದ್ದ ಆಗ್ಯಾವ್ರಿ, ಏನೂ ಬಿರುಸಾಗಿಲ್ಲ ಏನಿಲ್ಲ. ಕಾಯಿ ಭಾರಿ ಮಸ್ತ್ ಆಗ್ಯಾವ್ರಿ. ನೋಡ್ರಿ ಯಾವ ರೀತಿ ಹರಿದು ಕಾಣಿಸತ್ತೈತ್ರಿ ನಿಮ್ಗೆ. ಕಾಯಿ ಒಂದು ಬಿಡಬಾರ್ದ್ರಿ, ಎಲ್ಲ ಏನು ಮಾಡಬೇಕು ಕಟಾವು ಮಾಡಬೇಕು. ಇನ್ನು 2 ದಿವ್ಸ ಬಿಟ್ಟು ಇವತ್ತು ರವಿವಾರ ಹರಿದೀವ್ರಿ. ಇನ್ನು ಮತ್ತೆ ಯಾವಾಗ ಹರಿದಪ್ಪ ಅಂದ್ರೆ ಬುಧವಾರ ಅಥವಾ ಗುರುವಾರ ಇದನ್ನು ಕಾಯಿ ಕಟಾವು ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅಂದ್ರೆ ವಾರದಾಗ 2ರಿಂದ 3 ದಿವಸ ಕಾಯಿ ಹರಿಬೇಕ್ರಿ. ಇಲ್ಲಿಲ್ಲಂದ್ರೆ ಬೆಂಡೆಕಾಯಿ ಏನಾಗಿಬಿಡ್ತಾವ್ರಿ, ಅವು ಬಿರುಸಾಗಿಬಿಡ್ತಾವೆ. ಇವಿಷ್ಟು ಉದ್ದ ಆಗ್ಯಾವ್ರಿ, ಒಟ್ಟು ಬಿರುಸಿಲ್ರಿ. ಹಿಂಗೆ ಒತ್ತಿಕ್ಕೆ ನೋಡಿದ್ರೆ ನೋಡಿರಿ ಹೆಂಗೆ ಒಳಗಡೆ ಹೊಕ್ಕವು. ತೋರಿಸ್ತಾನೆ ನಿಮಗೆ ನೋಡಿರಿ ಎಷ್ಟು ಚಂದ ಒಳಗಡೆ ಈಜಿಯಾಗಿ ಮುರಿತು ಕಾಯಿ. ಒಳಗಡೆ ಬಿರುಸಾಗಿಲ್ಲ ಏನಿಲ್ಲ ನೋಡ್ರಿ ಎಷ್ಟು ಮೆತ್ತಗೆ. ಇದ್ರದ್ದು ಸಾಂಬಾರು ಅಂತೂ ಟೊಮೆಟೊ ಹಾಕಿ ಸಾಂಬಾರು ಮಾಡಿದ್ರಂತೂ ಭಾರಿ ಟೇಸ್ಟ್ ಹತ್ತೈತ್ರಿ. ಇದು ಬೆಂಡೆಕಾಯಿ ಪಲ್ಯ. ಹೊರಗಡೆಯಿಂದ ಸ್ಪೀಕರ್ ಸೌಂಡ್ ಬರ್ತಿರ್ಬೇಕು ನಿಮ್ಗೆ. ಲೈವ್ ಐತ್ರಿ ಇದು, ಅದಕ್ಕೆ ನಾ ಎಲ್ಲ ಲೈವ್ ತೋರ್ಸಕತ್ತ ನಿಮಗೆ ತೋಟ. ಇವತ್ತು ನಮ್ದು ಯಾವ ರೀತಿ ಐತಿ, ಹಕ್ಕಿ ಪಕ್ಷಿಗಳು ನೋಡ್ರಿ. ಇವತ್ತು ರವಿವಾರ ನಮ್ಮೂರು ಗೋಟೆದ ಸಂತೆ ರೀ, ಅದಕ್ಕೆ ಗೋಟೆ ಕೊಯ್ದೈತಿ. ರವಿವಾರಕ್ಕೊಮ್ಮೆ ಗೋಟೆಗೆ ಸಂತೆ ಆಕೈತಿ. ನೀವು ಇಲ್ಲಿ ಯಾರಾದರೂ ಸುತ್ತಮುತ್ತಿನ ಜಿಲ್ಲಾದವರು ಹಳ್ಳಿಯವರು ಇದ್ದರೆ ಅಂದ್ರೆ ಗೋಟೆಗೆ ಬರ್ರಿ, ರವಿವಾರಕ್ಕೊಮ್ಮೆ ಸಂತೆ ಆಕೈತಿ. ಅದಕ್ಕೆ ಗೋಟೆ ಸಂತಿಗೆ ನಮ್ಮ ಅಪ್ಪ ಅವರು ಬೆಂಡೆಕಾಯಿ ಒಯ್ಯಾರದಾರು ಹರಿಲಾಕತ್ತಾರೆ. ಈಗ ಯಾವ ರೀತಿ ಆ ಕಡೆ ಬಾಳೆ ಗಿಡಕ್ಕೆ ನೀರು ತಿರುವ್ಯಾರ ನೋಡ್ರಿ. ಅಂದ್ರೆ ಒಂದು ಕೆಲಸದೊಳಗೆ ಡಬಲ್ ಕೆಲಸ ರೀ. ಆ ಕಡೆ ಕಟ್ಟಿ ತಿರುಗಿಬಿಟ್ಟಾರು, ಅದು ನೀರು ಹಾಯ್ತೈತ್ರಿ. ಮತ್ತು ನೀರು ಹೋಗಿ ದಂಡಿಗೆ ಹಚ್ಚನ ಆ ಕಡೆ ಮಡಿತಿರ್ತಾರೋ, ಈ ಕಡೆ ಕಾಯಿಪಲ್ಲೆ ಹರಿಲಾಕತ್ತಾರೆ. ಮುಂಜಾನೆ ಟೈಮ ಆಗೈತ್ರಿ 6:45 ರೀ. ಸೂರ್ಯ ಉದಯಿಸಿ ಬಂದ ನೋಡ್ರಿ. ಇಲ್ಲಿ ಮ್ಯಾಗ ಇಷ್ಟು ಮ್ಯಾಗ ಬಂದಾನ ಸೂರ್ಯ ಹುಟ್ಟ್ಯಾನು. ಬೆಂಡೆಕಾಯಿ ಹರಿಲಾತ್ತಾರ ನೋಡ್ರಿ ಯಾವ ರೀತಿ ಅದಾವೆ ಬೆಂಡೆಕಾಯಿ. ಹುಳುಕನು ಇದ್ದಿದ್ದು ಹರಿದು ಹೊರಗಡೆ ಹೋಗಿತ್ತು, ಬರೀ ಅಲ್ಲೇ ಬಿಡಬೇಡ್ರಿ ಗಿಡದಾಗ, ಆಮೇಲೆ ಮುಂದಿನ ಕಾಯಿ ಬೆಳವಣಿಗೆ ಆಗೋದಿಲ್ಲ. ಆಮೇಲೆ ಬೆಂಡೆಕಾಯಿ ಹರಿ ವಿಧಾನ ನೋಡ್ರಿ ಯಾವ ರೀತಿ ಐತಿ. ಫಾಸ್ಟ್ ಎಷ್ಟು ಹರಿತಾರೆ ನಮ್ಮ ಅಪ್ಪ ಅವರು. ರೂಢ ಇದ್ರೆ ಡೈಲಿ ಹರಿದಿದ್ದು ರೂಢ ಐತ್ರಿ ದಗದ ಮಾಡಿದ ಹೊಲದಾಗ, ಅದಕ್ಕೆ ಫಾಸ್ಟ್ ಹರಿತಾರು. ರೂಢ ಇರಲಿಲ್ಲ ಅಂದ್ರೆ ಒಂದು ಕೈಲಿ ಗಿಡ ಹಿಡೀರಿ, ಒಂದು ಕೈಲಿ ಏನು ಮಾಡಿರಿ ನೀವು ಬೆಂಡೆಕಾಯಿ ಹರಿರಿ. ಇಲ್ಲಾಂದ್ರೆ ಬೆಂಡೆಕಾಯಿ ಗಿಡ ಕಿತ್ತು ಬರ್ತಾವೆ ರೂಢ ಇರಲಿಲ್ಲ ಅಂದ್ರೆ. ನೋಡ್ರಿ ಯಾವ ರೀತಿ ಬೆಂಡೆಕಾಯಿ ಹರಿಯೋದು. ಇದೇ ರೀತಿ ಏನು ಮಾಡಬೇಕು, ಅಷ್ಟು ಕಾಯಿ ಬಿಡಬಾರ್ದ್ರಿ ಗಿಡದಾಗ. ಒಂದು ಅಂದ್ರೆ ಮ್ಯಾಗಿನ ಕಾಯಿ ಬೆಳವಣಿಗೆ ಆಗೋದಿಲ್ಲ ರೀ. ಅವೆಷ್ಟು ಸಣ್ಣ ಇರಲಿ ಆ ಥರನ ಇದ್ರ ಜೋಡಿ ಏನು ಮಾಡ್ಕೊಂಡ್ಬಿಡ್ಬೇಕು. ಅದು ಸಣ್ಣ ಐತ್ರಿ, ಯಾಕಂದ್ರೆ ಈಗ ಅದು ಬಿರುಸಾಗಿಬಿಡ್ತೈತೆ ರೀ. ಇನ್ನು 2 ದಿವ್ಸ ಬಿಟ್ಟು ಹರಿದಿರ್ತೈತಿ ನಮಗೆ. ಅದಕ್ಕೆ ಅದು ಬಿರುಸಾಕೈತೆ ಹೇಳಿ ಏನು ಮಾಡಿಬಿಡ್ಬೇಕು, ಇದ್ರದ್ದು ಸಣ್ಣ ಇದ್ರೂ ಇರಲ್ರಿ, ಇದ್ರ ಜೊತೆ ಅದನ್ನು ಹರ್ಕೊಂಡು ಏನು ಮಾಡಿಬಿಡ್ಬೇಕು ರೀ, ಕಾಯಿ ಇದು ಬುಟ್ಟ್ಯಾಗ ಹಾಕಿಬಿಡ್ಬೇಕು ರೀ. ನೋಡಿರಿ ಇದೇ ರೀತಿ ಎಲ್ಲ ನಮ್ಮ ಅಪ್ಪ ಅವ್ರು ಏನು ಮಾಡ್ತಾರೆ, ಕಾಯಿ ಹರ್ಕೊಂಬರ್ತಾರೆ. ಲಾಸ್ಟಿಗೆ ತೋರಿಸ್ತಾನೆ ಎಷ್ಟು ಹೊಂಟು ಬೆಂಡೆಕಾಯಿ ಅಂತೇಳಿ. ಈಗ ಆಲ್ರೆಡಿ ಬೆಂಡೆಕಾಯ್ದು ಇಳುವರಿ ಅರ್ಧ ಮುಗ್ದೈತೆ ರೀ. ಅವಾಗ ವಿಡಿಯೋ ತೋರಿಸ್ಬೇಕಾಗಿತ್ತು ನಿಮ್ಗೆ, ನನಗೆ ವಿಡಿಯೋ ತೋರಿಸೋದಾಗಲಿಲ್ಲ. ಅದಕ್ಕೆ ಬೆಂಡೆಕಾಯ್ದು ಆಲ್ಮೋಸ್ಟ್ ಅರ್ಧ ಬೀಡು ಮುಗ್ದಂಗೆ ಆಗೈತೆ ರೀ. ಅರ್ಧ ಬೀಡು ಮುಗಿದ್ರು ಎಷ್ಟು ಚಂದ ಅದ ನೋಡ್ರಿ ಬೆಂಡೆ ಗಿಡ. ಏನ ಮಸ್ತ್ ಅದಾವ್ರಿ ಬೆಂಡೆ ಗಿಡ ನೋಡತ್ತೀರಿ. ಬೆಂಡೆಕಾಯಿ ಎಲ್ಲ ಹರ್ಕೊಂತಂದ ಏನು ಮಾಡ್ಲತ್ತಾರ, ಬುಟ್ಟಿ ತುಂಬನ ನೆಳ್ಳಿಗೆ ತಂದ ಇಲ್ಲಿ ನಮ್ಮ ಅಪ್ಪರು ಸುರ್ವ್ಯಾರ ನೋಡ್ರಿ. ಅಂದ್ರೆ ಮನೆ ಅಂತ ಇಲ್ಲಿ ಗಿಡದ ಕೆಳಗೆ ಒಂದು ತಟ್ಟು ಹಾಸ್ಯಾರು. ತಟ್ಟು ಹಾಸಿ ಏನು ಮಾಡ್ಯಾರು, ಎಲ್ಲ ಬೆಂಡೆಕಾಯಿ ಸುರ್ವ್ಯಾರ ನೋಡ್ರಿ. ಎಷ್ಟು ಚಂದ ಅದಾವ ಎಳಿ ಎಳಿ ಬೆಂಡೆಕಾಯಿ, ಹುಳುಕಿಲ್ಲ ಏನಿಲ್ಲ. ಎಲ್ಲ ಸಾವಯವ ಗೊಬ್ಬರದೊಳಗೆ ಬೆಳೆಸಿದೀವಿ ರೀ. ಇಂಥ ಕಾಯಿಪಲ್ಲೆ ತಿನ್ನೋದ್ರಿಂದ ಯಾವುದೂ ರೋಗ ರುಜಿನಗಳು ಬರಂಗಿಲ್ಲ. ಈಗ ಅಷ್ಟು ಬೆಂಡೆಕಾಯಿ ಹರಿದಾಗನ ತೋರಿಸ್ತಾನೆ ನಿಮ್ಗೆ ಯಾವ ರೀತಿ ನಮ್ಮ ಅಪ್ಪ ಅವರು ಚೀಲದಾಗ ಬೆಂಡೆಕಾಯಿ ತುಂಬಿದ್ರು ಅನ್ನೋದು. ಈಗ ಸುರಿ ಹೋಗ್ಯಾರ ಅವ್ರು, ಇಲ್ಲಿ ಮತ್ತೆ ಹರಿಲಾಕತ್ತಾರು ನೋಡ್ರಿ. ಹೊಲ್ದಾಗ ಬಂದಾರು ಇದೇ ರೀತಿ ಎಲ್ಲ ಬೆಂಡೆಕಾಯಿ ಹರ್ಕೊಂಡು ಹೋಗ್ತಾರೆ ಅವರು. ವಾರದಾಗ 2 ಸಲ ಹರಿತೀವಿ ರೀ. ಅಂದ್ರೆ ಗುರುವಾರಕ್ಕೊಮ್ಮೆ ತಿಕೋಟ ಸಂತಿಗೆ ಒಯ್ತಾರು. ಗುರುವಾರ ಒಯ್ದಿತ್ತಂದ್ರೆ ಮುಂಜಾನೆ ತಿಕೋಟ ಸಂತಿ ಗುರುವಾರ ದಿನ 10ಕ್ಕೆ ಸ್ಟಾರ್ಟ್ ಆಗತ್ತೆ ರೀ. ರಾತ್ರಿ 10 ತನಕ ನಡಿತೈತಿ ರೀ ಅದು ಸಂತಿ. ಅದಕ್ಕೆ ಅಲ್ಲಿ 10 ಮುಂಜಾನೆ ಹರಿದಾಗಂಗಿಲ್ಲ. ಅದಕ್ಕೆ ಬುಧವಾರ ದಿನ ಸಂಜೆಳೇನು ಹರಿದು ಇಡ್ತಾರೆ ನಮ್ಮ ಅಪ್ಪರು. ಇನ್ನು ಇವತ್ತು ನಾವು ರವಿವಾರ ದಿನ ಒಯ್ಯಾರಿದ್ದೀವಿ. ಅದಕ್ಕೆ ನಮ್ಮ ರವಿವಾರ ಗೋಟೆ ಸಂತಿ 12 ಕೂಡ್ತೈತಿ. 12ರಿಂದ ಸಂಜೆ 8 ತನಕ ಸಂಜೆ 8 ತನಕ ಶಾಂತಿಗೂ ಇರ್ತೈತಿ ರೀ ನಮ್ಮಲ್ಲಿ ಗೋಟೆದಾಗ. ಮುಂಜಾನೆ 12 ಕೂಡ್ತೈತಿ, ಸಂಜೆ 8 ತನಕ ಶಾಂತಿ ನಡಿತೈತಿ ರೀ. ಅದಕ್ಕೆ ನಾವು ಮುಂಜಾನೆ 5:30ಗೆ ಗೋಟೆ ಸಂತಿಗೆ ಒಯ್ದಿತ್ತಂದ್ರೆ ಮುಂಜಾನೆ 5:30ಗೆ ನಮ್ಮ ಅಪ್ಪಾರು ಹರಿತಾರೆ ಕಾಯಿಪಲ್ಲೆ. 5:30ಗೆ ಹರಿಲಾತ್ತಾರಂದ್ರೆ ಇದು ಮಧ್ಯಾಹ್ನ 12:30 ತನಕ ಹರಿದಾಕೈತಿ ರೀ ಕಾಯಿಪಲ್ಲೆನು. ಯಾಕಂದ್ರೆ ಎಲ್ಲ ಕಾಯಿಪಲ್ಲೆ ಬೆಂಡೆಕಾಯಿ ಹರ್ಕೋಬೇಕು ರೀ. ಬೆಂಡೆಕಾಯಾಗನ ಕೊತ್ತಂಬರಿ, ಸಬ್ಬಸ್ಗೆ ಪಲ್ಯ ರೀ, ಚೌಳಿಕಾಯಿ ಹರ್ಕೋಬೇಕು ರೀ. ತಿರುಗಾಡಿ ಹರಿದತ್ತು ನೆಲ ನ್ಯಾಳಿಗೆ ಓದಿ ಬಿಟ್ಟು ಅಂದ್ರೆ ಬುಟ್ಟಿ ತುಂಬ ನ್ಯಾಳಿಗೆ ಓದಿ ಇಟ್ಟು ಬರ್ಬೇಕು ರೀ. ಇಲ್ಲಿಲ್ಲ ಅಂದ್ರೆ ಬಿಸಿಲಿಗೆ ಏನಾಗಿಬಿಡ್ತಾವೆ, ಕರಗಾಕವು. ಇದೇ ರೀತಿ ಹರಿದು ಬಳಿಕ ನ್ಯಾಳಿಗೆ ಓದು ಅದ್ರ ಮೇಲೆ ತೋಯಿಸಿ ಅರ್ಬಿ ಅದು ಮುಚ್ಚಿ ಇಟ್ಟಿಟ್ಟು ಬರ್ತಾರೆ. ಆಮೇಲೆ ಅಷ್ಟು ಎಲ್ಲ ಹರಿದು ಒಳಗಿಂದ ಅದಿಂದ ಏನು ಮಾಡ್ತಾರೆ, ಚೀಲ ಅದು ತುಂಬ್ಕೋತಾರೆ. ಅದ್ರ ಚೀಲದು ತುಂಬ್ಕೊಂಡು ಬಾಯಿ ಅದು ಹೊಲದು ಆಮೇಲೆ ಏನು ಮಾಡ್ತಾರೆ, ಇಲ್ಲಿದ 12:30 ಅದು ಹೋಗ್ತಾರೆ. ಶಾಂತಿ 1 ಗಂಟೆಯಿಂದ ಸ್ಟಾರ್ಟ್ ಆಕತ್ರಿ. 1 ಗಂಟೆಗೆ ಸ್ಟಾರ್ಟ್ ಆತಂದ್ರೆ ಸಂಜೆ
ಎಂಟ್ರ ತನೂ ಶಾಂತಿ ನಡಿತೈತಿ ರೀ. ದ್ವಾಡ್ದಾಕತ್ ಶಾಂತಿ. ನೀವು ನೋಡ್ರಿ ಯಾರಾದರೂ ಕಾಯಿಪಲ್ಲೆ ಮಾರೋರು ತೊಗೊಳೋರು ಇದ್ರಿ ಅಂದ್ರೆ ನಮ್ಗೆ ಗೋಟದ ಶಾಂತಿಗೆ ಬರ್ರಿ. ದ್ವಾಡ್ದಾಕತ್ ಶಾಂತಿ ಪ್ರತಿಯೊಬ್ಬರೆಲ್ಲ ಬಂದಿರ್ತಾರೆ. ಕಾಳಿನವರು ಆಮೇಲೆ ಕಾಯಿಪಲ್ಯದವ್ರು ಬಂದಿರ್ತಾರೆ. ಆಮೇಲೆ ಅರ್ಬಿ ಅಂದ್ರೆ ಬಟ್ಟೆದವ್ರು ಬೇರೆ ಬೇರೆ ಊರನವ್ರು ಬಂದಿರ್ತಾರೆ ಅರ್ಬಿ ಮಾರ್ಲಕ್ಕ. ಅದಲ್ದೇ ಎಣ್ಣೆ ರೀ ಎಲ್ಲ ಕೊಬ್ಬರಿ ಎಣ್ಣೆ ಗಾಣದ ಎಣ್ಣೆ ಅಂಥವ್ರು ಬಂದಿರ್ತಾರೆ ಮಾರೋರು. ಆಮೇಲೆ ಚಪ್ಪಲ್ದವ್ರು ಬಂದಿರ್ತಾರೆ. ಹೊಸ ಚಪ್ಪಲ್ ಅಂಗಡಿಗಳು ಬಂದಿರ್ತಾರೆ. ಬೇರೆ ಬೇರೆ ಹೊಲಿಯವ್ರು ಬಂದಿರ್ತಾರೆ. ಚಪ್ಪಲ್ ಹೊಲಿಯವರು ನೋಡ್ರಿ. ನೀವು ನಮ್ಮ ಗೋಟೆ ಶಾಂತಿಗೆ ಬರೋರಿದ್ರಿ ಅಂದ್ರೆ ರವಿವಾರ ಮುಂಜಾನೆ 12ಕ್ಕೆ ಅದು ಬರ್ರಿ. 1ಕ್ಕೆ ಶಾಂತಿ ಸ್ಟಾರ್ಟ್ ಆಕತಿ. ಸಂಜೆ 8 ತನಕ ನಡಿತೈತಿ. ಆದಷ್ಟು ಎಲ್ಲ ಹೆಂಗೆ ಅನ್ನಿಸ್ತು ಹೇಳ್ರಿ. ನನಗೆ ಪ್ರತಿಯೊಬ್ಬರೆಲ್ಲ ನನ್ನ ವಿಡಿಯೋ ನೋಡಿರಿ. ನಮ್ದು ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ ಬೆಂಡಿ ತೋಟ ಹೆಂಗೆ ಅನ್ನಿಸ್ತು ನಿಮಗೆ. ಆದಷ್ಟು ಸಂತೆ ಒಳಗದು ನೀವು ಸಾವಯವ ಗೊಬ್ಬರ ಹಾಕಿ ಯಾರು ಕಾಯಿಪಲ್ಲೆ ಬೆಳೆಸಿ ಮಾರ್ಲಕ್ಕೆ ತೊಗೊಂಡು ಬಂದಿರ್ತಾರಲ್ಲ ಅಂಥ ರೈತರಿಗೆ ಆದ್ಯತೆ ಕೊಡ್ರಿ. ₹1 ಒಂದು 5 ರೂಪಾಯಿ ತುಟ್ಟಿ ಆದ್ರೂ ಅಂಥವ್ರು ಅಂತೆಲ್ಲ ತೊಗೊಂಡು ಕಾಯಿಪಲ್ಲೆ ತಿಂದು ಬರ್ರಿ. ಯಾಕಂದ್ರೆ ನಿಮಗೆ ಯಾವುದೂ ರೋಗ ರುಜಿನಗಳು ಬರೋಂಗಿಲ್ಲ. ನಿಮ್ಮ ದೇಹಕ್ಕೆ ಒಳ್ಳೇದಿರ್ತೈತಿ. ಇದು ಸಾವಯವ ಗೊಬ್ಬರ ಹಾಕಿ ಬೆಳೆಸಿದ್ರಿ ಯಾವಾಗಲಿನೂ ಇದ್ರದ್ದು ಇಳುವರಿ ಜಾಸ್ತಿ ಹೊಂಡಂಗಿಲ್ಲ ಫ್ರೆಂಡ್ಸ. ರೈತರಿಗೆ ಲಾಸ್ ರೀ ಅದು. ಯಾಕಂದ್ರೆ ನೋಡ್ರಿ ನಮ್ದು ಮೆಣಸಿನ ಗಿಡ ಎಷ್ಟು ಲಾಸ್ ಆಗೈತಿ. ಅದ ನಾವು ಗೊಬ್ಬರ ಅದು ಹಾಕಿದ್ದೀವಿ, ಔಷಧ ಹೊಡಿತಿದ್ವಿ ಅಂದ್ರೆ ಮೆಣಸಿನ್ಕಾಯಿನ ಎಷ್ಟು ಬೆಳೀತಿದ್ವು ರೀ. ಆದಷ್ಟು ಸಾವಯವ ಗೊಬ್ಬರ ಹಾಕಿ ಬೆಳೆಸಿರ್ತಕ್ಕಂಥ ರೈತರಿಗೆ ಆದ್ಯತೆ ಕೊಡ್ರಿ. ಅವ್ರಿಗೆ ಗೌರವ ಕೊಡ್ರಿ. ಇನ್ನಷ್ಟು ಅವರಿಗೆ ಹುರಿದುಂಬಿಸಿರಿ ಬೆಳಿಲಾಕ. ಆಮೇಲೆ ಇದು ರಾಸಾಯನಿಕ ಗೊಬ್ಬರ ಹಾಕಿದ್ದು ಯಾರು ಕಾಯಿಪಲ್ಯದು ತಿರ್ಲಾಕ ಹೋಗಬೇಡ್ರಿ. ನಿಮಗೆ ದೇಹಕ್ಕೆ ಒಳ್ಳೇದಲ್ಲದು. ಅದಕ್ಕೆ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸೋಕೆ ಅದನ್ನು ನಾಳೆಗೆ ಯಾವ ರೀತಿ ಸಬ್ಬಸಿಗೆ ಪಲ್ಯ ಹರಿದೀವು, ಆಮೇಲೆ ಕೊತ್ತಂಬರಿ ಯಾವ ರೀತಿ ಕಿತ್ತಿದ್ದೀವಿ, ಸೂಡು ಕಡ್ತೀವಿ ಅನ್ನೋದ್ರ ಮುಂದಿನ ವಿಡಿಯೋದಾಗ ಹಾಕ್ತಾನು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್.